ಇವತ್ತು ರೈತರಿಗೆ AI ಟೆಕ್ನಾಲಜಿ ಬಗ್ಗೆ ಮಾತನಾಡಿದ್ದಾರೆ. AI ಟೆಕ್ನಾಲಜಿ ಈಗ ಆಲ್ರೆಡಿ ಇವ್ರದ್ದೇನು ಸರ್ಕಾರದ್ದೇನು ಕೆಲಸ ಇಲ್ಲ. AI ಟೆಕ್ನಾಲಜಿಗೆ ಖಾಸಗಿ ಸಂಸ್ಥೆಗಳು ಈಗಾಗಲೇ ಸಾಕಷ್ಟು ಬಂಡವಾಳ ಹೂಡಿಕೆಯನ್ನು ಮಾಡ್ತಾ ಇದೆ. ಸೊ ಹಾಗಾಗಿ ಏನೋ ಮಾಡಿದ್ದಾರೆ, ಸರ್ಕಾರ ಸಾರ್ವಜನಿಕವಾಗಿ ಏನೋ ಒಂದು ಒಳ್ಳೆಯ ಬಜೆಟನ್ನು ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ಇದರಲ್ಲಿ ಯಾವುದೇ ಹುರುಳಿಲ್ಲ. ಬಹುಶಃ ಕರ್ನಾಟಕದ ಕನ್ನಡಿಗರು ಮುಂದಕ್ಕಾದರೂ ಎಚ್ಚೆತ್ಕೊಳ್ತಾರ ಅನ್ನೋದನ್ನು ಕಾದು ನೋಡಬೇಕು. ಬೆಂಗಳೂರಿಗೆ ಸ್ಪೆಷಲ್ ಏನಾರ ಸಿಗುತ್ತೆ, ಮೆಟ್ರೋ ವಿಸ್ತರಣೆಗೆ ಸಿಗುತ್ತೆ, ಭದ್ರಾ ಮೇಲ್ದಂಡೆ ಯೋಜನೆಗೆ ಹೋದ ಸರಿ ಬಜೆಟ್ ಅಲ್ಲಿ ಅಲೋಕೇಟ್ ಆಗಿಲ್ಲ, ಅನುದಾನ ಬಿಡುಗಡೆ ಇಲ್ಲ. ಈ ಸಲ ಅದಾಗುತ್ತೆ ಅನ್ನೋಂತೆಲ್ಲ ನಿರೀಕ್ಷೆ ಇತ್ತು ಸರ್. ನೋಡ್ರಿ, ಅವರು ಕರ್ನಾಟಕದ ಮೇಲೆ ಪ್ರೀತಿ ಇಲ್ಲ. ಅವರ ಗುರಿ ಕೇಂದ್ರೀಕೃತವಾಗಿರ್ತಕ್ಕಂಥದ್ದು ಗುಜರಾತ್ ಮೇಲೆ, ಅದನ್ನು ಬಿಟ್ಟರೆ ಉತ್ತರ ಪ್ರದೇಶದ ಮೇಲೆ. ಈ ದೇಶದ ಹಣ ಎಲ್ಲೆತ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಅಂದರೆ ಗುಜರಾತು ಮತ್ತು ಉತ್ತರ ಪ್ರದೇಶಕ್ಕೆ ಬಿಟ್ಟರೆ ಬೇರೆನೆಲ್ಲೂ ಕೂಡ ಕೊಡ್ತಾ ಇಲ್ಲ. ಅವ್ರು ಆಡಳಿತ ಇರತಕ್ಕಂಥ ಸರ್ಕಾರಗಳು, ಅವರಿಗೆ ಬೆಂಬಲ ಕೊಟ್ಟಿರ್ತಕ್ಕಂಥ 2 ಸರ್ಕಾರಗಳು, ಒಂದು ಬಿಹಾರ ಮತ್ತೊಂದು ಆಂಧ್ರ ಪ್ರದೇಶ. ಇದಕ್ಕೇನೋ ಅಲ್ಪ ಸ್ವಲ್ಪ ಅವ್ರಿಗೆ ಎಲ್ಲರ ಕೈ ಎತ್ಬಿಟ್ಟರು ಅಂಥೇಳಿ ರಾಜಕೀಯವಾಗಿ ನಮಗೆ ತೊಂದರೆ ಆಗ್ಬೋದು ಅನ್ನೋ ದೃಷ್ಟಿಯಿಂದ ಅವರನ್ನು ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ ಹೊರತು ಯಾವುದೇ ವಿಚಾರ ಇಲ್ಲ. ಮೇಕೆದಾಟು ಈಗಾಗಲೇ ಸುಪ್ರೀಂ ಕೋರ್ಟ್ ಕ್ಲಿಯರ್ ಮಾಡಿದೆ. ಅದಕ್ಕೂ ಕೂಡ ಘೋಷಣೆ ಮಾಡ್ಬೋದಾಗಿತ್ತು. ಅದಕ್ಕೂ ಕೂಡ ಅವರು ಬಜೆಟ್ನಲ್ಲಿ ನಾವು ಮೇಕೆದಾಟು ಯೋಜನೆಗೆ ಮಾಡ್ತೀವಿ ಅಂತೇಳಿ. ಸೊ ಯಾವ ನೀರಾವರಿ ಯೋಜನೆಗೂ ಇಲ್ಲ. ಮತ್ತು ಬೆಂಗಳೂರಿನ ಇನ್ಫ್ರಾಸ್ಟ್ರಕ್ಚರ್ಗೆ, ಕರ್ನಾಟಕದ ಇನ್ಫ್ರಾಸ್ಟ್ರಕ್ಚರ್ಗೆ ಯಾವುದೇ ಬೆಳವಣಿಗೆ ಆಗುವಂಥ ಕರ್ನಾಟಕದ ಕನ್ನಡಿಗರ ತೆರಿಗೆ ಹಣ ಇವತ್ತು ಉತ್ತರ ಭಾರತಕ್ಕೆ ಕೊಡ್ತಾ ಇದ್ದಾರೆ ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ. ಮಂಡ್ಯಕ್ಕೆ ಫ್ಯಾಕ್ಟ್ರಿ ಬರುತ್ತೆ ಅನ್ನೋ ನಿರೀಕ್ಷೆಯಲ್ಲಿದ್ರು ಸರ್. ಇದು ಮಂಡ್ಯದವ್ರನ್ನ ಕೇಳಿ. ಮತ್ತು ರೈತರಿಗೆ AI ಟೆಕ್ನಾಲಜಿ ಬಗ್ಗೆ ಮಾತನಾಡಿದ್ದಾರೆ. AI ಟೆಕ್ನಾಲಜಿ ಈಗ ಆಲ್ರೆಡಿ ಇವ್ರದ್ದೇನು ಸರ್ಕಾರದ್ದೇನು ಕೆಲಸ ಇಲ್ಲ. AI ಟೆಕ್ನಾಲಜಿಗೆ ಖಾಸಗಿ ಸಂಸ್ಥೆಗಳು ಈಗಾಗಲೇ ಸಾಕಷ್ಟು ಬಂಡವಾಳ ಹೂಡಿಕೆಯನ್ನು ಮಾಡ್ತಾ ಇದೆ. ಸೊ ಹಾಗಾಗಿ ಏನೋ ಮಾಡಿದ್ದಾರೆ, ಸರ್ಕಾರ ಸಾರ್ವಜನಿಕವಾಗಿ ಏನೋ ಒಂದು ಒಳ್ಳೆಯ ಬಜೆಟನ್ನು ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ಇದರಲ್ಲಿ ಯಾವುದೇ ಹುರುಳಿಲ್ಲ. ಬಹುಶಃ ಕರ್ನಾಟಕದ ಕನ್ನಡಿಗರು ಮುಂದಕ್ಕಾದರೂ ಎಚ್ಚೆತ್ಕೊಳ್ತಾರ ಅನ್ನೋದನ್ನು ಕಾದು ನೋಡಬೇಕು. ಬೆಂಗಳೂರಿಗೆ ಸ್ಪೆಷಲ್ ಏನಾರ ಸಿಗುತ್ತೆ, ಮೆಟ್ರೋ ವಿಸ್ತರಣೆಗೆ ಸಿಗುತ್ತೆ, ಭದ್ರಾ ಮೇಲ್ದಂಡೆ ಯೋಜನೆಗೆ ಹೋದ ಸರಿ ಬಜೆಟ್ ಅಲ್ಲಿ ಅಲೋಕೇಟ್ ಆಗಿಲ್ಲ, ಅನುದಾನ ಬಿಡುಗಡೆ ಇಲ್ಲ. ಈ ಸಲ ಅದಾಗುತ್ತೆ ಅನ್ನೋಂತೆಲ್ಲ ನಿರೀಕ್ಷೆ ಇತ್ತು ಸರ್. ನೋಡ್ರಿ, ಅವರು ಕರ್ನಾಟಕದ ಮೇಲೆ ಪ್ರೀತಿ ಇಲ್ಲ. ಅವರ ಗುರಿ ಕೇಂದ್ರೀಕೃತವಾಗಿರ್ತಕ್ಕಂಥದ್ದು ಗುಜರಾತ್ ಮೇಲೆ, ಅದನ್ನು ಬಿಟ್ಟರೆ ಉತ್ತರ ಪ್ರದೇಶದ ಮೇಲೆ. ಈ ದೇಶದ ಹಣ ಎಲ್ಲೆತ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಅಂದರೆ ಗುಜರಾತು ಮತ್ತು ಉತ್ತರ ಪ್ರದೇಶಕ್ಕೆ ಬಿಟ್ಟರೆ ಬೇರೆನೆಲ್ಲೂ ಕೂಡ ಕೊಡ್ತಾ ಇಲ್ಲ. ಅವ್ರು ಆಡಳಿತ ಇರತಕ್ಕಂಥ ಸರ್ಕಾರಗಳು, ಅವರಿಗೆ ಬೆಂಬಲ ಕೊಟ್ಟಿರ್ತಕ್ಕಂಥ 2 ಸರ್ಕಾರಗಳು, ಒಂದು ಬಿಹಾರ ಮತ್ತೊಂದು ಆಂಧ್ರ ಪ್ರದೇಶ. ಇದಕ್ಕೇನೋ ಅಲ್ಪ ಸ್ವಲ್ಪ ಅವ್ರಿಗೆ ಎಲ್ಲರ ಕೈ ಎತ್ಬಿಟ್ಟರು ಅಂಥೇಳಿ ರಾಜಕೀಯವಾಗಿ ನಮಗೆ ತೊಂದರೆ ಆಗ್ಬೋದು ಅನ್ನೋ ದೃಷ್ಟಿಯಿಂದ ಅವರನ್ನು ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ ಹೊರತು ಯಾವುದೇ ವಿಚಾರ ಇಲ್ಲ. ಮೇಕೆದಾಟು ಈಗಾಗಲೇ ಸುಪ್ರೀಂ ಕೋರ್ಟ್ ಕ್ಲಿಯರ್ ಮಾಡಿದೆ. ಅದಕ್ಕೂ ಕೂಡ ಘೋಷಣೆ ಮಾಡ್ಬೋದಾಗಿತ್ತು. ಅದಕ್ಕೂ ಕೂಡ ಅವರು ಬಜೆಟ್ನಲ್ಲಿ ನಾವು ಮೇಕೆದಾಟು ಯೋಜನೆಗೆ ಮಾಡ್ತೀವಿ ಅಂತೇಳಿ. ಸೊ ಯಾವ ನೀರಾವರಿ ಯೋಜನೆಗೂ ಇಲ್ಲ. ಮತ್ತು ಬೆಂಗಳೂರಿನ ಇನ್ಫ್ರಾಸ್ಟ್ರಕ್ಚರ್ಗೆ, ಕರ್ನಾಟಕದ ಇನ್ಫ್ರಾಸ್ಟ್ರಕ್ಚರ್ಗೆ ಯಾವುದೇ ಬೆಳವಣಿಗೆ ಆಗುವಂಥ ಕರ್ನಾಟಕದ ಕನ್ನಡಿಗರ ತೆರಿಗೆ ಹಣ ಇವತ್ತು ಉತ್ತರ ಭಾರತಕ್ಕೆ ಕೊಡ್ತಾ ಇದ್ದಾರೆ ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ. ಮಂಡ್ಯಕ್ಕೆ ಫ್ಯಾಕ್ಟ್ರಿ ಬರುತ್ತೆ ಅನ್ನೋ ನಿರೀಕ್ಷೆಯಲ್ಲಿದ್ರು ಸರ್. ಇದು ಮಂಡ್ಯದವ್ರನ್ನ ಕೇಳಿ.